ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ಅರ್ಬಲ್ ಲೈಫ್ ಫುಡ್ ತಗೊಂಡು ವೈಟ್ ಲಾಸ್ ಈಸಿಯಾಗಿ ಮಾಡ್ಬೋದಾ, ಇಲ್ಲ ಹೋಮ್ ಫುಡ್ ತಗೊಂಡು ಈಸಿಯಾಗಿ ವೈಟ್ ಲಾಸ್ ಮಾಡ್ಬೋದಾ? ಸೊ ಸೀರೀಸ್ 1 ನಲ್ಲಿ ಆಲ್ಮೋಸ್ಟ್ ನಿಮಗೆ ಹೇಳಿದ್ದೆ, ನೀವು ಅರ್ಬಲ್ ಲೈಫ್ ಫುಡ್ ತಗೊಂಡು ಯಾವ ತರ ವೈಟ್ ಲಾಸ್ ಮಾಡಬೇಕು, ಹೋಮ್ ಫುಡ್ ತಗೊಂಡು ಯಾವ ತರ ವೈಟ್ ಲಾಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ನಮ್ಮ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಡೇ ಟು ಡೇ ನ್ಯೂಟ್ರಿಷನ್ ಹ್ಯಾಬಿಟ್ಸ್, ನ್ಯೂಟ್ರಿಷನ್ ಇಂದ ಹೆಂಗ್ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋದು ಅಂತ ನಮ್ಮ ಚಾನೆಲ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ನೀವು ಹೋಮ್ ಫುಡ್ ತಗೊಂಡು ವೈಟ್ ಲಾಸ್ ಮಾಡ್ತಾ ಇರ್ತೀರಾ, ಇಲ್ಲ ಶೇಕ್ ತಗೊಂಡು ವೈಟ್ ಲಾಸ್ ಮಾಡ್ತಿರ್ತೀರಾ, ಬಟ್ ನೀವು ಪ್ರಾಪರ್ ಆದ ಟೈಮ್ ನ ಮೈಂಟೈನ್ ಮಾಡಲೇಬೇಕು. ಸೊ ನೀವು ಬೆಳಗ್ಗೆ ಎದ್ದು ನೈಟ್ ತನಕನೂ ನೀವು ಯಾವುದೇ ಡಯಟ್ ಫಾಲೋ ಮಾಡಿದ್ರೇನು ಅದನ್ನ ಅದೇ ಟೈಮ್ ಅಲ್ಲಿ ಫಾಲೋ ಮಾಡಬೇಕು ಎವ್ರಿ ಡೇ. ಸೊ ಈ ತರ ನೀವು ಮಾಡುವಾಗ, ಈ ಟೈಮ್ ನೀವು ಫಾಲೋ ಮಾಡುವಾಗ ನಿಮ್ ವೈಟ್ ಲಾಸ್ ರಿಸಲ್ಟ್ ಸೂಪರ್ ಆಗಿರುತ್ತೆ, ಬೇಗನೂ ವೈಟ್ ಲಾಸ್ ಆಗ್ತೀರಾ. ಸೊ ಫಸ್ಟ್ ಒನ್ ಹೋಮ್ ಡಯಟ್ ಹೇಳ್ತೀನಿ, ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಇದನ್ನ ಒಂದು 30 ಡೇಸ್ ಇಲ್ಲ 90 ಡೇಸ್ ಫಾಲೋ ಮಾಡಿ. ಮಾರ್ನಿಂಗ್ ಒಂದು 6 o'clock ಇಲ್ಲ 6:30ಗೆ ವೇಕಪ್ ಆಗಿ ಫ್ರೆಶ್ ಅಪ್ ಆದ್ಮೇಲೆ ಸ್ವಲ್ಪ ಜೀರಾ ವಾಟರ್ ನ ಕುಡೀರಿ. ಇಲ್ಲ ಅಂದ್ರೆ ನೀವು ಸ್ವಲ್ಪ ಬಿಸಿ ನೀರು ಕುಡಿದ್ಬಿಟ್ಟು ನಿಮ್ ವರ್ಕೌಟ್ ನ ಸ್ಟಾರ್ಟ್ ಮಾಡಬಹುದು. ಒಂದು 20 ಮಿನಿಟ್ಸ್ ಸ್ವಲ್ಪ ಸ್ವೆಟ್ ಆಗೋ ತರ ವರ್ಕೌಟ್ ಮಾಡಿ, ಯಾಕಂದ್ರೆ ನಿಮ್ ಮೆಟಬಾಲಿಸಮ್ ಲೆವೆಲ್ ಕರೆಕ್ಟ್ ಆಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾನೇ ಇಂಪಾರ್ಟೆಂಟ್. ನೀವು ಯಾವ ತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ತಗೊಳ್ತೀರಾ ಅದ್ರ ಮೇಲೆ ನಿಮ್ ಕ್ಯಾಲರಿ ಡಿಪೆಂಡ್ ಆಗಿ ನಿಮ್ ವೈಟ್ ಲಾಸ್ ಗೆ ಕರೆಕ್ಟ್ ಆಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಸ್ವಲ್ಪ ಓಟ್ಸ್ ನ ತಗೊಳ್ಳಿ, ಬ್ಲೂಬೆರಿನ ತಗೊಳ್ಳಿ, ಮತ್ತೆ ಸ್ವಲ್ಪ ವೆಜ್ಜೀಸ್ ನ ತಗೊಳ್ಳಿ. ವೆಜಿಟೇಬಲ್ಸ್ ನ ತುಂಬಾ ಆಯಿಲ್ ಹಾಕಿ ಫ್ರೈ ಮಾಡಿ ಇಲ್ಲ ಪಲ್ಯನ ಮಾಡಿ ತಿನ್ನಕ್ ಹೋಗ್ಬೇಡಿ. ಆದಷ್ಟು ಅದನ್ನ ಬಾಯ್ಲ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಮತ್ತೆ ಸಾಲ್ಟ್ ನ ಹಾಕಿ ತಿನ್ನಿ ಸಾಕು. ಈಗ ನಿಮ್ದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯ್ತು. ಇವಾಗ ನಿಮ್ಮ ಸ್ಟಮಕ್ ಬಂದು ಒಂದು 60 to 70% ಫಿಲ್ ಆಗಿರುತ್ತೆ. ನಿಮ್ಗೆ 11 o'clock ಆ ತರ ಇಲ್ಲ ಒಂದು 12 o'clock ಆ ತರ ನಿಮ್ಗೆ ಹೊಟ್ಟೆ ಸಿತೈತೆ ಅಂದ್ರೆ ಸ್ವಲ್ಪ ಫ್ರೂಟ್ಸ್ ನ ತಗೊಳ್ಳಿ. ಸೊ ಅಗೇನ್ ಲಂಚಿಗೆ ನೀವು 1 cup ರೈಸ್ ತಗೊಳ್ಳಿ, ಒಂದು ಹಾಫ್ ಕುಕುಂಬರ್ ನ ತಗೊಳ್ಳಿ, ಮತ್ತೆ ವೆಜಿಟೇಬಲ್ಸ್ ನ ತಗೊಳ್ಳಿ. ಇದ್ರ ಜೊತೆಗೆ ನೀವು ಪ್ರೋಟೀನ್ ನ ಫುಲ್ಫಿಲ್ ಮಾಡಕ್ಕೆ ಎಗ್ ನ ತಗೊಳ್ಳಿ. ಆಲ್ಮೋಸ್ಟ್ ಒಂದು 2 eggs ನ ನೀವು ಪರ್ ಡೇ ತಗೋಬಹುದು. ಒನ್ಲಿ ವೈಟ್ ಎಗ್ ಮಾತ್ರ ತಿನ್ನಿ, ಯೋಗ್ ತಗೊಳಕ್ ಹೋಗ್ಬೇಡಿ. ಸೊ ಅಗೇನ್ ಸ್ವಲ್ಪ ಬಿಸಿನೀರ್ ಕುಡಿದ್ಬಿಟ್ಟು ಈವ್ನಿಂಗ್ ಏನ್ ಮಾಡ್ತೀರಾ ಅಂದ್ರೆ ಒಂದು 20 ಮಿನಿಟ್ಸ್ ತಿರ್ಗಾ ವರ್ಕೌಟ್ ಮಾಡಿ. ಇವಾಗ ನಿಮ್ ಡಿನ್ನರ್ ಪ್ಲೇಟ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಮಾರ್ನಿಂಗ್ ಟಿಫನ್ ಮತ್ತೆ ಡಿನ್ನರ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಡೇ ಟು ಡೇ ಲೈಫ್ ನ ಲೀಡ್ ಮಾಡಕ್ಕೆ. ನೈಟ್ ಡಿನ್ನರ್ ಅಲ್ಲಿ ಒಂದ್ 2 ಚಪಾತಿ ತಿನ್ನಿ, ಇಲ್ಲ ನಾರ್ಮಲ್ ಆಗಿ ನೀವು ಇಡ್ಲಿ ಇಲ್ಲ ದೋಸೆ ನಂದೆ ತಿಂತಾ ಇದ್ದೀರಾ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ನ ತಗೊಳ್ಳಿ. ಸೊ ಈ ಡಯಟ್ ನ ಪ್ರಾಪರ್ ಆಗಿ ನೀವು ಫಾಲೋ ಮಾಡುವಾಗ ಈಸಿಯಾಗಿ ವೈಟ್ ಲಾಸ್ ಆಗ್ತೀರಾ. ಸೆಕೆಂಡ್ ಒನ್ ಬಂದು ನ್ಯೂಟ್ರಿಷನ್ ಫುಡ್ ಇಂದ ಹೆಂಗೆ ಈಸಿಯಾಗಿ ವೈಟ್ ಲಾಸ್ ಮಾಡಬಹುದು. ಸೊ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಫುಡ್ ತಗೊಂಡು ಈಸಿಯಾಗಿ ಹೆಂಗ್ ವೈಟ್ ಲಾಸ್ ಆಗೋದು, ಈಸಿಯಾಗಿ ವೈಟ್ ಲಾಸ್ ಆಗುತ್ತಾ ಸರ್, ಹೋಮ್ ಫುಡ್ ಡಯಟ್ ಹೇಳ್ತಾ ಇದ್ದೀರಾ ಇದ್ರಲ್ಲೂ ವೈಟ್ ಲಾಸ್ ಆಗುತ್ತಾ ಅಂತ ಡೌಟ್ ಇರುತ್ತೆ. ನ್ಯೂಟ್ರಿಷನ್ ಫುಡ್ ನ ತಗೊಂಡು ನಾವ್ ಯಾಕೆ ವೈಟ್ ಲಾಸ್ ಮಾಡಬೇಕು ಅಂದ್ರೆ ಮೈನ್ ರೀಸನ್ ನಮ್ಮ ನ್ಯೂಟ್ರಿಷನ್ ನ ಫುಲ್ಫಿಲ್ ಮಾಡಕ್ಕೂ, ನಮ್ಮ ಪ್ರೋಟೀನ್ ನ ಫುಲ್ಫಿಲ್ ಮಾಡಕ್ಕೂ ನ್ಯೂಟ್ರಿಷನ್ ಮೀಲ್ ರಿಪ್ಲೇಸ್ಮೆಂಟ್ ನಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಹರ್ಬಲ್ ಲೈಫ್ ಶೇಕ್ ತಗೊಳ್ಳುವಾಗ ಬೇಗನೆ ವೈಟ್ ಲಾಸ್ ಆಗ್ತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹರ್ಬಲ್ ಲೈಫ್ ಫುಡ್ ತಗೊಂಡು ಯಾವ ತರ ವೈಟ್ ಲಾಸ್ ಮಾಡಬೇಕು, ಅದಕ್ಕೆ ಯಾವ ಪ್ರಾಡಕ್ಟ್ ಬೇಕು ಅಂತ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೂ ಹೋಮ್ ಫುಡ್ ಡಯಟ್ ಚಾಟ್ ಬೇಕು ಅಂದ್ರೆ ಡಿಸ್ಪ್ಲೇ ಕಾಣಿಸಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ, ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಿ. ಓಕೆ ವಿವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.